ನೋಡ್ರಿ, ಇದು ಶೇಕಡ ಪ್ರಮಾಣ ಲೆಕ್ಕಗಳು ಹೆಂಗಿರ್ತಾವ ಅನ್ನೋದು ನೀವು ತಿಳ್ಕೊಬೇಕು. ನೋಡ್ರಿ, ಈಗ ನಾಗಾಳಿ ಹಿಂದಿನ ಮಾದರಿ ಒಂದು ಕೊಟ್ಟೇನಿ. ಈಗ ನಾನು ಲೀಟರ್ ಮಿಶ್ರಣದಲ್ಲಿ 270 ಮಾದರಿನೇ ಇಲ್ಲಿವ. ಸ್ವಲ್ಪ ವಿಚಾರ ಮಾಡಿ ಮಾಡುವಂಥ ಲೆಕ್ಕಗಳು. ಮ್ಯೂಟ್ ಮಾಡ್ರಿ, ಬಿಡಿಸರಿ. ಆತಂದ್ರೆ ಮ್ಯೂಟ್ ತೆಗೀರಿ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳನ್ನು ಕಲಿಬೋದು ಮತ್ತು ಕಲ್ತು ಕಲಿಸ್ಬೋದು ಅಂತ ವಿಡಿಯೋಗಳು. ಲರ್ನ್ ಆ್ಯಂಡ್ ಟೀಚ್ ಮತ್ತು ಒಂದನ್ನು ಕಲಿಬೋದು. ಇದು ಅಂಥ ವಿಡಿಯೋಗಳು. 72 ಲೀಟರ್ ಹಾಲಿನಲ್ಲಿ 8 ಲೀಟರ್ ನೀರು ಬೆರೆತಿದೆ. ನೀರಿನ ಶೇಕಡಾ ಪ್ರಮಾಣವೇನು? ನೀವು ಪಟ್ನೆ ಏನು ಮಾಡ್ತೀರಿ, 72ಕ್ಕೆ 8 ಲೀಟರ್ ನೀರು ಆದರೆ 100ಕ್ಕೆ ಎಷ್ಟು ಅಂತ ಹುಡುಗರು ತೆಗಿತಾರಂತ ತಿಳ್ಕೊಂಡು ನವೋದಯದಾಗ ಹಿಂಗೆ ಹಾಕಿರ್ತಾರೆ. ಇಲ್ಲಿ ಹಾಲು ಮತ್ತು ನೀರು ಕೂಡಿದ ಮಿಶ್ರಣ ಆಗ್ತದೆ. ಯಾವಾಗಲಾದರೂ ನೀರಿರಲಿ ಹಾಲಿರಲಿ ಮಿಶ್ರಣಕ್ಕೆ ಸಂಬಂಧಪಟ್ಟದ್ದು. ಮಿಶ್ರಣ ಅಂದರೇನು? ನೀರು ಹಾಲು ಕೂಡಿಸಿದ್ರೆ ಮಿಶ್ರಣ ಅಂತಾರದು. ಆ ಮಿಶ್ರಣಕ್ಕೆ ಶೇಕಡಾ ಪ್ರಮಾಣ ಕಂಡು ಹಿಡಿಬೇಕಾಗ್ತದೆ. ನೀವು ಹಾಲಿಗೆ ನೀರಿನ ಶೇಕಡಾ ಪ್ರಮಾಣ ಕಂಡು ಹಿಡಿಲಿಕ್ಕೆ ಬರೋದಿಲ್ಲ, ನೀರಿನಿಂದ ಹಾಲಿನ ಶೇಕಡಾ ಪ್ರಮಾಣನೂ ಕಂಡು ಹಿಡಿಬಾರ್ದು. ಏನು ಕಂಡು ಹಿಡಿಬೇಕು ಮಂದ? ಆ ಮಿಶ್ರಣಕ್ಕೆ ಕಂಡು ಹಿಡಿಬೇಕಾಗ್ತದೆ. ಈಗ ನಾವು ಈ ಹಾಲಿನ ಮಿಶ್ರಣ ಮಾಡ್ಕೋಬೇಕು. ಹಾಲಿನ ಮಿಶ್ರಣ ಬರೋಬರಿ ಒಟ್ಟು ಮಿಶ್ರಣ, ಹಾಲಿನ ಅಲ್ಲ, ಮಿಶ್ರಣ ಬರೋಬರಿ ಹಾಲು ಪ್ಲಸ್ ನೀರು. ಹಾಲು ಪ್ಲಸ್ ನೀರು ಅಂದ್ರೆ ಏನಾಗ್ತದೆ? ಅದು ಹಾಲಿನ ಮಿಶ್ರಣ ಆಗ್ತದೆ. 72 ಲೀಟರ್ ಹಾಲದ, 8 ಲೀಟರ್ ನೀರದ, ಬರೋಬ್ಬರಿ 80 ಲೀಟರ್ ಏನಾಯ್ತು? ಮಿಶ್ರಣ ಆಯ್ತು. 80 ಲೀಟರ್ ಮಿಶ್ರಣಕ್ಕೆ 80 ಲೀಟರ್ ಮಿಶ್ರಣಕ್ಕೆ ಎಷ್ಟು? 8 ಲೀಟರ್ ನೀರು. ಶೇಕಡ ಅಂದ್ರೆ ಎಷ್ಟು ಹಚ್ಕೋಬೇಕು? 100 ಲೀಟರಿಗೆ ಬರೋಬ್ಬರಿ ಎಷ್ಟು? 100 ಗುಂಡ್ಲೆ 8 ಸರ್ವಾಸ್ ಬಾಗಿಲೆ 80. ಈ ಪೂಜತ್ತು ಈ 8 ಈ 8 ಬರೋಬ್ಬರಿ ಶೇಕಡ 10 ನೀರು. ಆನ್ಸರ್ ಇಸ್ ಈಕ್ವಲ್ ಟು ಶೇಕಡ 10 ನೀರು. ನೋಡ, ಹಾಲು ಕೇಳಿದ್ರೆ 80 ಲೀಟರ್ಗೆ 72 ಲೀಟರ್ ನೀರಾದ್ರೆ 100ಕ್ಕೆ ಎಷ್ಟು ಅಂದ್ರೂ ಬರ್ತದೆ? ಶೇಕಡ 10 100 ಕಳೆದ್ರೆ 90 ಆಗ್ತದೆ. ಹಾಲು 90 ಪ್ರಮಾಣ ಆಗ್ತದೆ. ಹೀಗೆಲ್ಲ ಪ್ರತಿಯೊಂದು ಪರ್ಟಿಕ್ಯುಲರ್ ನೀವು ತಿಳ್ಕೊಬೇಕು. ಇಲ್ಲಿ ನೋಡಿ, ಏನು ತನ್ನ ಪಗಾರದಲ್ಲಿ ಶೇಕಡ 75 ಖರ್ಚು ಮಾಡಿ 1500 ರೂಪಾಯಿಯನ್ನು ಉಳಿಸೋಣ. ಹಾಗಾದರೆ ಅವನ ಒಟ್ಟು ಪಗಾರ ಎಷ್ಟು? ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪ್ರಶ್ನೆಗಳನ್ನು. ಅಲ್ಲಿ ಏನು ಮಾಡ್ಯಾನ? ಖರ್ಚು ಕೊಟ್ಟ ಶೇಕಡ ಉಳಿತಾಯ ತಗೋಬೇಕು. ನೀವು ಸಂಬಳ ಎಷ್ಟು ತಿಳ್ಕೋಬೇಕು? ಪಗಾರ 100 ಅಂತ ತಿಳ್ಕೋಬೇಕು. ಪಗಾರ 100, ಪಗಾರ ಬರೋಬ್ಬರಿ 100 ಆಗಿರಲಿ. ಏನಿಗೆ 75 ಶೇಕಡ ಖರ್ಚು ಬರೋಬ್ಬರಿ ಶೇಕಡ 75. ಖರ್ಚು ಬರೋಬರಿ ಶೇಕಡ 75. ಉಳಿತಾಯ ಬರೋಬರಿ ಶೇಕಡ ಉಳಿತಾಯ ಅಂತಾರೆ. ಶೇಕಡ ಉಳಿತಾಯ ಬರೋಬರಿ 100 ಮೈನಸ್ 75 ಇಸ್ ಈಕ್ವಲ್ ಟು 25 ಶೇಕಡ ಉಳಿತಾಯ. ಇಲ್ಲಿ ಶೇಕಡ ಚಿಹ್ನೆ ಹಾಕ್ಯಾರ ಅಂದ್ರೆ ಏನು? 25 ಉಳಿತಾಯ ಇದ್ದಾಗ 100 ಪಗಾರ ಇರ್ತದಂತ. 25 ಉಳಿತಾಯ ಇದ್ದಾಗ 100 ಪಗಾರ. ಎಷ್ಟದ? 1500 ಉಳಿತಾಯ ಇದ್ದಾಗ. ಉಳಿತಾಯ ಅಂದ್ರೆ ಹೆಂಗೆ ಹಚ್ಕೋಬೇಕು? ವಿಜಾತಿ ಪದ ಅಂತ. ವಿಜಾತಿ ಶೇಕಡ ಪ್ರಮಾಣ 1500 ಗುಂಡ್ಲೆ 100 ಸರ್ವಾಸ್ ಬಾಗಿಲೆ 25. ನಾವು 25 ಒಂದಲೇ 25 ನಾಲ್ಕಲೆ 15 ನಾಲ್ಕಲೆ 60 ಹಚ್ಕೋರಿ. ಮುಂದೆ 2 ಪೂಜೆ ಹಚ್ಚ್ರಿ.
ಆನ್ಸರ್ ಇಸ್ ಈಕ್ವಲ್ ಟು 6,000 ರೂಪಾಯಿ. ಇಷ್ಟೇ ತಿಳ್ಕೊಂಡ್ಬಿಟ್ರೆ ಶೇಕಡ ಲೆಕ್ಕ ನಿಮಗೆ ಒಂದು ಸ್ವಲ್ಪ ಹಚ್ಚಿದ್ವು ಅಂದ್ರೆ ಮುಗೀತು ನೋಡು, ಕಂಟಿನ್ಯೂ ಬಂದ್ಬಿಡ್ತಾವ ಅದನ್ನು. ಚೆಂದ ಬರ್ಕೊರಿ, ಫೇರ್ದ ಮತ್ತೊಂದು ಸಲ ರಿಪ್ಲೈ ಮಾಡಿ ನೋಡ್ರಿ.